ಹಾಯ್, ಟ್ರೇಡ್ ರಾಗಾಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ 25th ಜೂನ್ 2026ಗೆ ಮಾರ್ಕೆಟ್ ಮೂಮೆಂಟ್ಸ್ ಹೆಂಗಿರ್ಬೋದು ಅಂತ ಅನಲೈಸ್ ಮಾಡೋಣ. ಇದು ನಿಫ್ಟಿ ಚಾರ್ಟ್. ನಿನ್ನೆ ಇವತ್ತಿಗೆ ಅನಲೈಸ್ ಮಾಡ್ದಂಗೆ ಏನಂತ ಅಂದರೆ ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು, ಕಾಲ್ ಸೈಡ್ ಅಪ್ರೋಚ್ ಮಾತ್ರ. ಇಲ್ಲಿ ಬ್ಲೂ ಲೈನ್ನೆಲ್ಲ ಮಾರ್ಕಿಂಗ್ ಮಾಡಿದ್ವಿ ನಿನ್ನೆ. ಸೊ ಫಸ್ಟ್ ಟಾರ್ಗೆಟ್ ಬಂದು 23,936, ನೆಕ್ಸ್ಟ್ ಟಾರ್ಗೆಟ್ ಬಂದು 24,131 ಹೇಳಿದ್ದು. ಸೊ ಇವತ್ತು ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ ಮಾರ್ಕೆಟು. ಗ್ಯಾಪ್ ಅಪ್ ಓಪನ್ ಆಗದೇ ಇದ್ದರು, ಫ್ಲ್ಯಾಟ್ ಓಪನ್ ಆದರೂ ಕಾಲ್ ಸೈಡೇ ಮೂಮೆಂಟ್ ಇದೆ ಮಾರ್ಕೆಟ್ ಇವತ್ತು. ಸೊ ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ. ಸೆಕೆಂಡ್ ಟಾರ್ಗೆಟು ನಾಳೆ ಆಗ್ಬೋದು. ಸೊ ನಾಳೆ ಕೂಡ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ. ಟ್ರೆಂಡು ಕಾಲ್ ಸೈಡಲ್ಲೇ ಇದೆ ಇನ್ನು, ಯಾಕಂದರೆ ರಿವರ್ಸ್ ಆಗಿಲ್ಲ. ಸೊ ನಾಳೆ ಕಾಲ್ ಸೈಡ್ ಅಪ್ರೋಚ್, ಅಟ್ಲೀಸ್ಟ್ ಫಸ್ಟ್ ಹಾಫಲ್ಲೂ ಕಾಲ್ ಸೈಡ್ ಮೂಮೆಂಟ್ ಕೊಡ್ಬೋದು ಮಾರ್ಕೆಟು. ನಾಳೆ ಕಾಲ್ಸ್ ಆಪ್ಷನ್ದು ಫಸ್ಟ್ ಟಾರ್ಗೆಟ್ ಬಂದು 24,189 ಇದು ಟಾರ್ಗೆಟ. ಓಕೆ, ಏನು ಸಿಚುವೇಶನ್ ಅಂದರೆ, ಫಸ್ಟ್ ಸಿಚುವೇಶನು ಅಕಸ್ಮಾತ್ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲೇ ಓಪನ್ ಆದರೆ, ಇದೇ ಪಾಯಿಂಟಿಗೆ ಓಪನ್ ಆದರೆ 5 ಮಿನಿಟ್ಸ್ ಚಾರ್ಟ್ನಲ್ಲಿ ಕ್ಯಾಂಡಲ್ಲು ಇದ್ರ ಮೇಲೆ ಓಪನ್ ಆಗಬೇಕು. ಅಂದರೆ ಇದನ್ನು ಬ್ರೇಕ್ ಆಗಿ ಒಂದು ಕ್ಯಾಂಡಲ್ಲು ಫುಲ್ಲು ಕ್ಲೀನಾಗಿ ಇದ್ರ ಮೇಲೆ ಓಪನ್ ಆಗಬೇಕು. ಆ ಸಿಚುವೇಷನಲ್ಲಿ ಈ ಲೆವೆಲ್ ಬ್ರೇಕ್ ಆಗಿದೆ ಅಂತ, ಆವಾಗ ನೆಕ್ಸ್ಟ್ ಟಾರ್ಗೆಟ್ ಬಂದು 24,350 ಆಗಿರುತ್ತೆ. ಅಕಸ್ಮಾತ್ ಅದು ಬ್ರೇಕ್ ಮಾಡಿಲ್ಲ ಅಂದರೆ ಮಾರ್ಕೆಟು ಈ ಪಾಯಿಂಟ್ಗೆ ರಿವರ್ಸ್ ಆಗ್ತಾಯಿದೆ, 24,189ಗೆ ರಿವರ್ಸ್ ಆಗ್ತಿದೆ. ಆ ಸಿಚುವೇಷನಲ್ಲಿ ಪುಟ್ ಆಪ್ಷನ್ನ ಚೂಸ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ಬಂದು 24,131, ನೆಕ್ಸ್ಟ್ ಟಾರ್ಗೆಟ್ ಬಂದು 24,980, ನೆಕ್ಸ್ಟ್ ಟಾರ್ಗೆಟ್ ಬಂದು 23,936 ಇದಾಗಿರುತ್ತೆ. ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ಅದಾಗಿರುತ್ತೆ ಟಾರ್ಗೆಟ್ಸು. ಇದು ಒಂದು ಸಿಚುವೇಷನು. ಇನ್ನೊಂದು ಸಿಚುವೇಷನ್ ಏನಂದರೆ, ಮಾರ್ಕೆಟ್ ಇಲ್ಲೆಲ್ಲರೂ ಓಪನ್ ಆಗಿ ಇಲ್ಲೆಲ್ಲ 24,000ಸಲ್ಲಿ ಎಲ್ಲೇ ಓಪನ್ ಆದ್ರೂ ವೆಯ್ಟ್ ಮಾಡಬೇಕು. ಇಲ್ಲಿಗೆ ಟಚ್ ಆಗ್ತಿದೆಯಾ ಮಾರ್ಕೆಟು, 24,189ಗೆ ಟಚ್ ಆಗ್ತಿದೆಯಾ ಅಂತ. ಅವಾಗ ಕಾಲ್ಸ್ ಆಪ್ಷನ್ನೇ ಚೂಸ್ ಮಾಡಿರಬೇಕಾಗತ್ತೆ. ಇಲ್ಲಿಗೆ ಟಚ್ ಆದರೆ 24,189ಗೆ ಟಚ್ ಆದರೆ, ಅದನ್ನು ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಬಂದು ಕಾಲ್ ಸೈಡ್ ಇದಾಗಿರುತ್ತೆ. ಇದು ಅನಾಲಿಸಿಸ್ಸು. ಅಂದರೆ ಈ ಥರ ಪ್ಲ್ಯಾನ್ ಮಾಡ್ಬೋದು ನಾಳೆ ನಿಫ್ಟಿನಲ್ಲಿ ಅಂತ. ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್. ನಾಳೆ 25th ಜೂನ್ಗೆ ಮಾರ್ಕೆಟ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ. ನಿನ್ನೆ ಇವತ್ತಿಗೆ ಅನಲೈಸ್ ಮಾಡ್ದಂಗೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಕಾಲ್ ಸೈಡ್ ಅಪ್ರೋಚ್ ಮಾತ್ರ ಅಂತ ಅನಲೈಸ್ ಮಾಡಿದ್ದು. ಫಸ್ಟ್ ಟಾರ್ಗೆಟ್ ಬಂದು 57,414, ನೆಕ್ಸ್ಟ್ ಟಾರ್ಗೆಟ್ ಬಂದು 57,557, ನೆಕ್ಸ್ಟ್ ಟಾರ್ಗೆಟ್ ಬಂದು 57,909 ಹೇಳಿದ್ದು. ಮಾರ್ಕೆಟ್ ಎಲ್ಲನೂ ರೀಚ್ ಆಗಿದೆ ಮತ್ತು ಈ ಲೆವೆಲ್ನ ಬ್ರೇಕ್ ಕೂಡ ಮಾಡಿದೆ. ಸೊ ನಾಳೆ ಇನ್ನೂ ಕಾಲ್ ಟ್ರೆಂಡಲ್ಲೇ ಇದೆ, ಕಾಲ್ ಸೈಡೇ ಇದೆ ಟ್ರೆಂಡು, ರಿವರ್ಸ್ ಆಗಿಲ್ಲ. ಸೊ ನಾಳೆ ಕೂಡ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಕಾಲ್ ಸೈಡ್ ಅಪ್ರೋಚ್ ಮಾತ್ರ, ಅಟ್ಲೀಸ್ಟ್ ಫಸ್ಟ್ ಹಾಫಲ್ಲಾರು. ಏನಂದರೆ ಫಸ್ಟ್ ಟಾರ್ಗೆಟ್ ಕಾಲ್ ಆಪ್ಷನ್ ತೊಗೊಂಡಿದ್ರೆ ಫಸ್ಟ್ ಟಾರ್ಗೆಟ್ ಬಂದು 58,963,
ಒಂದು ಸಿಚುಯೇಷನ್ ಏನಂದರೆ ಮಾರ್ಕೆಟ್ ಓಪನ್ ಆಗ್ತಾನೆ ಈ ಲೆವೆಲಲ್ಲಿದ್ದರೆ ಆವಾಗ ನಾವು ಪುಟ್ ಸೈಡನ್ನ ಚೂಸ್ ಮಾಡ್ಬೋದು. ಅದು ಇದು ಬ್ರೇಕ್ ಆಗಲಿಲ್ಲ ಅಂದರೆ 5 ಮಿನಿಟ್ಸ್ ಸ್ಟಾರ್ಟ್ನಲ್ಲಿ ಕ್ಯಾಂಡಲ್ಲು ಇದನ್ನು ಬ್ರೇಕ್ ಮಾಡಿ ಕ್ಲೀನಾಗಿ ಇಲ್ಲಿ ಓಪನ್ ಆಗಬೇಕು, ಆವಾಗ ಬ್ರೇಕ್ ಆಗಿದೆ ಅಂತ. ಆ ಸಿಚುಯೇಷನಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಬಂದು 59,400 ಆಗಿರುತ್ತೆ. ಆ ಸಿಚುಯೇಷನಲ್ಲಿ ಅಕಸ್ಮಾತ್ ಇಲ್ಲೇ ಓಪನ್ ಆಯಿತು ಅಂತ ಆವಾಗ ಆ ಸಿಚುಯೇಷನಲ್ಲಿ ಪುಟ್ ಆಪ್ಷನ್ನ ಚೂಸ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಬಂದು 57,909, ನೆಕ್ಸ್ಟ್ ಟಾರ್ಗೆಟ್ ಬಂದು 57,414. ಇನ್ನೊಂದು ಸಿಚುಯೇಷನ್ ಏನಂದರೆ ಮಾರ್ಕೆಟ್ ಇಲ್ಲೆಲ್ಲರೂ ಓಪನ್ ಆಗಿ ಅಂದರೆ 58,400 ಅಲ್ಲೆಲ್ಲರೂ ಓಪನ್ ಆದರೆ ಆವಾಗ ಟಾರ್ಗೆಟು ಇಲ್ಲಿವರೆಗೂ ಇಲ್ಲಿ ಟಚ್ ಆಗುತ್ತೆ, ಇದು ಬ್ರೇಕ್ ಆಗುತ್ತಾ ಅಂತ ನೋಡಬೇಕು. ಹಾಗೆ ಬ್ರೇಕ್ ಆಗುತ್ತಾ ಅಂತ ನೋಡಿ ಇಲ್ಲಿ ಬ್ರೇಕ್ ಆದರೆ ಈ ಲೆವೆಲ್ಲು, ಇಲ್ಲಾಂದರೆ ಈ ಝೋನಲ್ಲಿ ಮಾರ್ಕೆಟ್ ರಿವರ್ಸ್ ಆಗ್ತಾಯಿದೆ. ಇಲ್ಲಿವರೆಗೂ ಕಾಲ್ ಸೈಡ್ ಆಪ್ಷನು, ಇಲ್ಲಿ ಏನಾಗುತ್ತೆ ಅಂತ ನೋಡಿಕೊಂಡು ಪುಟ್ ಆಪ್ಷನು ಚೂಸ್ ಮಾಡ್ಬೋದು. ಈ ಥರ ಇದು ಸೆನ್ಸೆಕ್ಸ್ ಚಾರ್ಟು. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ನಾಳೆ ಥರ್ಸ್ಡೇ. ಸೊ ಕರೆಕ್ಟಾಗಿರೋ ಸ್ಟ್ರೈಕ್ ಪ್ರೈಸ್ನ ಚೂಸ್ ಮಾಡಬೇಕು. ಇಲ್ಲ ಅಂದರೆ ನೀವು ನೆಕ್ಸ್ಟು ವೀಕ್ದು ಆಪ್ಷನ್ನ ಚೂಸ್ ಮಾಡಿದ್ರು ಆಯಿತು. ನೆಕ್ಸ್ಟ್ ಎಕ್ಸ್ಪೈರಿ ಆಪ್ಷನ್ನ ಚೂಸ್ ಮಾಡಿದ್ರು ವೆಲ್ ಆ್ಯಂಡ್ ಗುಡ್ಡು. ಅಲ್ಲಿ ಏನು ತುಂಬ ಅಂದರೆ ಆಪ್ಷನ್ ಝೀರೋಗೆಲ್ಲ ಹೋಗಲ್ಲ, ಒಂಥರ ನಾರ್ಮಲ್ ಎಕ್ಸ್ಪೈರಿ ಇದೇ ಥರನೇ ಇರುತ್ತೆ. ಸೊ ಅದನ್ನು ಆಪ್ಷನ್ನ ಚೂಸ್ ಮಾಡಿದ್ರೆ ಬೆಟರು ನಾಳೆ, ಯಾಕಂದರೆ ಮಾರ್ಕೆಟು ತುಂಬ ಮೂಮೆಂಟ್ಸ್ ಇದೆ ಅಲ್ಲ ಅದಕ್ಕೆ. ನಾಳೆ 25 ಜೂನು 2026. ನಿನ್ನೆ ಇವತ್ತಿಗೆ ಅನಲೈಸ್ ಮಾಡ್ದಂಗೆ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಕಾಲ್ ಸೈಡ್ ಅಪ್ರೋಚ್ ಮಾತ್ರ ಫಸ್ಟ್ ಟಾರ್ಗೆಟು 76,596, ನೆಕ್ಸ್ಟ್ ಟಾರ್ಗೆಟ್ ಬಂದು 77,195 ಅಂತ ಹೇಳಿದ್ದಿತ್ತು. ಗ್ಯಾಪ್ ಅಪ್ ಓಪನ್ ಆಗಿಲ್ಲ, ಫ್ಲ್ಯಾಟ್ ಓಪನ್ ಆಗಿದೆ. ಆದರೆ 2 ಲೆವೆಲ್ನ ಮಾರ್ಕೆಟು ಟಚ್ ಮಾಡಿದೆ, ಇಲ್ಲಿ ಎಕ್ಸಾಕ್ಟಾಗಿ ಟಚ್ ಮಾಡಿದೆ. ಇನ್ನು ಮಾರ್ಕೆಟು ಅಪ್ ಟ್ರೆಂಡಲ್ಲೇ ಇದೆ. ಸೊ ನಾಳೆ ಗ್ಯಾಪ್ ಅಪ್ಪೇ ಓಪನ್ ಆಗ್ಬೋದು. ಕಾಲ್ ಸೈಡ್ ಅಪ್ರೋಚು ಫಸ್ಟ್ ಹಾಫ್ ಅಟ್ಲೀಸ್ಟ್ ಕಾಲ್ ಸೈಡ್ ಅಪ್ರೋಚು. ಟಾರ್ಗೆಟ್ ಬಂದು 77,492 ಟಾರ್ಗೆಟು ಕಾಲ್ ಅಪ್ರೋಚು. ನೋಡ್ಬೇಕು ನಾಳೆ ಎಲ್ಲಿ ಓಪನ್ ಆಗುತ್ತೆ ಮಾರ್ಕೆಟ್. ಅಕಸ್ಮಾತ್ ಇದೇ ಲೆವೆಲ್ಗೆ ಇದೇ ಪಾಯಿಂಟ್ಗೆ ಓಪನ್ ಆದರೆ ಇದನ್ನು ಬ್ರೇಕ್ ಮಾಡುತ್ತೆ ಅಂತ ನೋಡಬೇಕು. ಇದನ್ನು ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಬಂದು 77,600 ಇರುತ್ತೆ. ಇದನ್ನು ಬ್ರೇಕ್ ಮಾಡಿಲ್ಲ ಮಾರ್ಕೆಟು ಅಂದರೆ ಇಲ್ಲೇ ರಿವರ್ಸ್ ಆಗ್ತಾಯಿದೆ ಅಂತ. ಇಲ್ಲಿ ಪುಟ್ ಆಪ್ಷನ್ನ ಚೂಸ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಬಂದು 77,195, ನೆಕ್ಸ್ಟ್ ಟಾರ್ಗೆಟ್ ಬಂದು 76,596 ಆಗಿರುತ್ತೆ. ಸೆಕೆಂಡ್ ಸಿಚುಯೇಷನ್ ಏನಂದರೆ ಇಲ್ಲೇ ಎಲ್ಲರೂ ಓಪನ್ ಆಗಿ ಮಾರ್ಕೆಟು ಅಂದರೆ 7700 ಓಪನ್ ಆದರೆ ಕಾಲ್ ಆಪ್ಷನ್ನೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದು ರೀಚ್ ಆಗುತ್ತಾ ನೋಡಿ, ಇದು ಬ್ರೇಕ್ ಆಗುತ್ತಾ, ರೀಚ್ ಆದಮೇಲೆ ಬ್ರೇಕ್ ಆಗುತ್ತಾ, ಬ್ರೇಕ್ ಆಗಲಿಲ್ಲ ಆದರೆ ಈ ಪಾಯಿಂಟ್ ಹಿಂಗಿರ್ಬೋದು ನಾಳೆ ಮಾರ್ಕೆಟು. ಇವೆಲ್ಲ 25 ಜೂನ್ 2026 ಅನಾಲಿಸಿಸ್ಸು. ನಾನು SBI ರಿಜಿಸ್ಟರ್ಡ್ ಅಲ್ಲ. ಈ ವಿಡಿಯೋ ಏನಿದ್ರು ಇನ್ಫಾರ್ಮೇಷನ್ ಪರ್ಪಸ್ಸಿಗೆ ಮಾತ್ರ. ವಿಡಿಯೋ ಲೈಕ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.